ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ನವಿತಾ ಜೈನ್. ಜೋರಾಗ್ತಾ ಇದೆ ಅನ್ನಭಾಗ್ಯ ಗ್ಯಾರಂಟಿಯ ಜಟಾಪಟಿ. ಈಗ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಿದ್ದಾರೆ, ನೋಡೋಣ. ಅದರ ಅರ್ಥ ನಮ್ಮ ಸರ್ಕಾರ ಇದೆ ಅಂತಲ್ಲ. ಚುನಾವಣೆ ನೀತಿ ಸಮಿತಿ ಬಂದ ಮೇಲೆ ಯಾವುದೇ ಪ್ರಮುಖ ತೀರ್ಮಾನಗಳನ್ನು ಮಾಡುವಂಥ ಅಧಿಕಾರ ನಮಗಿಲ್ಲ. ನಾವು ಮಾಡಿನೂ ಇಲ್ಲ, ಮಾಡೋಕ್ಕಾಗೋದೂ ಇಲ್ಲ. ಹಿಂದಿನ ಸರ್ಕಾರ ಮಾಡಿದಂತೆ ಹೆಂಗೆ ಹೇಳ್ತಾರೆ ಇವರು? 12 ಮೇಕ್ಕೆ ನಮ್ಮ ಸರ್ವಸ್ವತಂತ್ರವಾದಂಥ ಸರ್ಕಾರ ಇತ್ತ. ಅದಾದಮೇಲೆ 12 ಮೇಗೆ ಬರೀ ನೋಟಿಫಿಕೇಶನ್ ಆಗಿದೆ ಅಷ್ಟೇ. ಆದರೆ ಜೂನ್ 2ನೇ ತಾರೀಕು ನಿಮ್ಗೆ ಆದೇಶ ಕರ್ನಾಟಕ ರೆಗ್ಯುಲೇಟರಿ ಅಥಾರಿಟಿ ನಿಮ್ಗೆ 2ನೇ ತಾರೀಕು ಕೊಟ್ಟಿದ್ದಾರೆ. ಇಲ್ಲಿದೆ ಕಾಪಿ ತೋರಿಸ್ತಾರೆ. 2ನೇ ತಾರೀಕು ಜೂನ್ 2 ಯಾರ ಸರ್ಕಾರ ಆಯ್ತು? ವಿತ್ ಇಫೆಕ್ಟಿವ್ ಫ್ರಮ್ ಏಪ್ರಿಲ್ 1. ಬಟ್ ನಿಮ್ಗೆ ಆದೇಶ ಮಾಡಿರೋದು 2ನೇ ತಾರೀಕು. ನೀವೇನೋ ಸ್ಟ್ಯಾಗರ್ಡ್ ಆಗಿ ಮುಂದಿನ 6 ತಿಂಗಳು ಏನೆಲ್ಲ ಕೇಳ್ಕೊಂಡಿದ್ದೀರಿ ಅದಕ್ಕೆಲ್ಲದಕ್ಕೂ ಸೇರಿಸಿ 2ನೇ ತಾರೀಕು ನಿಮ್ಗೆ ಆದೇಶ ಕೊಟ್ಟಿದ್ದಾರೆ. ಇದೇ ತಿಂಗಳಲ್ಲಿ ನೀವು ಇದನ್ನು ರಿಕವರಿ ಮಾಡಬೇಕು, ಏಪ್ರಿಲ್ ಮೇ ಸೇರಿಸಿ ಜೂನ್ ತಿಂಗಳ ಬಿಲ್ಲಲ್ಲಿ ಮಾಡಬೇಕನ್ನುವಂಥ ಆಜ್ಞೆ ಇಲ್ಲಿದೆ. ಜೂನ್ 2ನೇ ತಾರೀಕು ಯಾರ್ದಿದೆ ಸರ್ಕಾರ? ಮಾತೆತ್ತಿದ್ರೆ ಹಿಂದಿನ ಸರ್ಕಾರ ಅನ್ನುವಂಥ ಗೂಬೆ ಕುಂದಿಸುವಂಥ ಪ್ರಯತ್ನಗಳನ್ನು ಮಾಡ್ತೀರಿ. ಆದ್ರಿಂದ ಈ ರಾಜ್ಯ ಸರ್ಕಾರ ಸುಳ್ಳನ್ನು ಹೇಳುವಂಥದ್ದು, ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತಹ ಪ್ರಯತ್ನಗಳನ್ನು ಎಲ್ಲ ರಂಗದಲ್ಲಿ ಕೂಡ ಮಾಡ್ತಿರುವಂಥದ್ದು. ರಾಜ್ಯದ ಜನತೆಯನ್ನು ಭರವಸೆ ಇಟ್ಟಿದ್ರು, ಅದು ಹುಸಿಗೊಳ್ಳೋದ್ರಲ್ಲಿ ಬಹಳ ದಿನಗಳ ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಇದು ನಾನು ಖಂಡಿಸ್ತೇನೆ. ನಾವು ಜೂನ್ ತಿಂಗಳಲ್ಲಿ ರೇಷನ್ ಅಂಗಡಿ ಅಲ್ಲಿ ಎಷ್ಟು ಕೊಡ್ತಾರೆ ನೋಡ್ತೀವಿ. 10 ಕೆಜಿ ಕೊಡಬೇಕವರು. 10 ಕೆಜಿ ಕೊಡಲಿಲ್ಲ ಅಂತಂದ್ರೆ ಜನ ಸಂಘಟಿಸಿ ಇದರ ವಿರುದ್ಧ ನಾವು ಪ್ರತಿಭಟನೆಯನ್ನು ನಾವು ಮಾಡ್ತೀವಿ. ಹೇಳಿ. Before you take questions, considering this is a national issue and Prime Minister is not to be just briefing it briefly. Considering this is the FCI and food and civil supply, central government, they have been blamed. So, please brief also, sir. Briefly, sir. Just a crisp brief in English. Yesterday, Karnataka Chief Minister Siddaramaiah has made a press statement and in a conference blaming FCI for not supplying the rice for his ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಗ್ಯಾರಂಟಿ ಹೆಸರಿನಲ್ಲಿ ದೋಖಾ ಮಾಡ್ತಾ ಇದೆ, ಕಾಂಗ್ರೆಸ್ ಸುಳ್ಳನ್ನ ಹೇಳ್ತಾ ಇದೆ, ಸುಳ್ಳಿನ ಸರಮಾಲನೆಯನ್ನ ಕಟ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಇವರ ಎಲ್ಲವೂ ಇಂತಹ ನಾಟಕಗಳು ಬಟಾಬಯಲಾಗಲಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಗ್ಯಾರಂಟಿ ಹೆಸರಿನಲ್ಲಿ ಜನರನ್ನ ಮೋಸ ಮಾಡುವಂತಹ ಕೆಲಸ ಕಾಂಗ್ರೆಸ್ ಸರ್ಕಾರದಿಂದ ನಡೀತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾನೆ. ಹಾಗೇನೆ ಒಂದಷ್ಟು ವಿಚಾರಗಳ ಬಗ್ಗೆ ಡಾಕ್ಯುಮೆಂಟ್ಸ್ ಸಮೇತವಾಗಿ ಅವರು ತೋರಿಸಿದ್ರು. ಯಾವ ಸಂದರ್ಭದಲ್ಲಿ ಯಾರ ಸರ್ಕಾರ ಇತ್ತು, ಈಗ ಇವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಏನೇನು ಆಗಿದೆ, ನೋಟಿಫಿಕೇಶನ್ ಯಾವ್ಯಾವ್ದ್ರಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಮಾಹಿತಿಯನ್ನ ನೀಡಿದ್ರು. ಕೇಂದ್ರ ಸರ್ಕಾರ ಅಕ್ಕಿ ಕೊಡದೆ ಮೋಸ ಮಾಡಿದೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೇಂದ್ರದ ವಿರುದ್ಧ ಗುಡುಗಿದ್ದಾರೆ ಸಚಿವರು. ಕೇಂದ್ರದ ವಿರುದ್ಧ ಈಗ ಕಾಂಗ್ರೆಸ್ನ ಸಚಿವರು, ಶಾಸಕರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಮಲಿಂಗಾರೆಡ್ಡಿ ಸೇರಿದಂತೆ ಅನೇಕ ಸಚಿವರು ಈಗ ಕೇಂದ್ರ ಒಂದ್ಸಲ ಒಪ್ಪಿಗೆಯನ್ನ ಕೊಟ್ಟಿತ್ತು, ಆದ್ರೆ ಇದೀಗ ಕೇಂದ್ರವೇ ಈ ರೀತಿಯಾದಂತಹ ಒಂದು ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದೆ. ಬಿಜೆಪಿ ನಾಯಕರಿಗೆ ಜನರ ಮೇಲೆ ಕಾಳಜಿ ಇಲ್ಲ, ಕಾಳಜಿ ಇದ್ರೆ ಕೇಂದ್ರಕ್ಕೆ ಹೋಗಿ ಅಕ್ಕಿಯನ್ನ ಕೇಳಬೇಕಿತ್ತು ಅನ್ನುವಂತಹ ಮಾತನ್ನ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಅವರ ಹತ್ರ ದಾಸ್ತಾನಿರುತ್ತೆ. ನಮಗೆ ರಾಜ್ಯ ಸರ್ಕಾರಗಳಿಗೆ ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ಆ ರೇಟ್ಗೆ ಯಾವ ರಾಜ್ಯ ಬೇಕಾದ್ರೂ ಕೊಂಡ್ಕೋಬಹುದಿತ್ತು. ಆದರೆ ಕೇಂದ್ರ ಸರ್ಕಾರ ಇವತ್ತು ಮಲತಾಯಿ ಧೋರಣೆ ತೋರಿಸ್ತಾ ಇದೆ. ಇವತ್ತು ಬೇಕಂತಲೇ ವಿರೋಧ ಪಕ್ಷದ ಸರ್ಕಾರಗಳು ಎಲ್ಲಿ ಪ್ರಬಲ ಆಗುತ್ತೋ, ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಾ ಇದೆ ಅಂತೇಳಿ ಅಕ್ಕಿ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಮಲತಾಯಿ ಧೋರಣೆ ಅಲ್ಲದೆ ಬೇರೆ ಏನೂ ಅಲ್ಲ. ಮತ್ತೆ ವಿರೋಧ ಪಕ್ಷಗಳನ್ನ ತುಳಿಯುವಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಈ ಅಕ್ಕಿ ಕೊಡೋದಿಲ್ಲ ಅಂತ ಹೇಳೋದ್ರ ಮುಖಾಂತರ ಮಾಡ್ತಾ ಇದೆ.
ಇವತ್ತು ಬಿಜೆಪಿ ನಾಯಕರಿಗೆ ಜನರ ಬಗ್ಗೆ ಕಾಳಜಿ ಇದ್ರೆ ಕೇಂದ್ರ ಸರ್ಕಾರಕ್ಕೆ ನೀವು ಮಾಡ್ತಿರೋ ಸರಿ ಇಲ್ಲ, ಅಕ್ಕಿ ಕೊಡಬೇಕು ಅಂತ ಹೇಳ್ಬೇಕು. ನೋಡೋಣ ನಮ್ಮ ರಾಜ್ಯದ ಬಿಜೆಪಿ ಮುಖಂಡರು ಏನ್ ಹೇಳ್ತಾರ. ನೋಡಿ, ಇದು ದುರುದ್ದೇಶದಿಂದ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ. ಯಾವುದೇ ರಾಜ್ಯ ಸರ್ಕಾರ ದವಸ ಧಾನ್ಯವನ್ನ ಖರೀದಿ ಮಾಡಬೇಕು ಅಂದ್ರೆ ಮೊದಲನೇದಾಗಿ ಅವರು ಸೆಂಟ್ರಲ್ ಗವರ್ಮೆಂಟ್ FCIಗೆ ಹೋಗ್ತಾರೆ. ಆದ್ರೆ ಇವತ್ತು ನಾವು ದುಡ್ಡು ಕೊಟ್ಟು ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪದೇ ಇರೋಕ್ಕೆ ಕಾರಣ ಏನು ಅಂತ ಅವರೇ ಹೇಳಬೇಕು. ನಮ್ಮ ಇಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡರು ಹೇಳಬೇಕು. ಯಾಕೆ ಬಡವರಿಗೆ, ದುಡಿಯೋ ಕೈಗಳಿಗೆ ನಾವು ಅವರಿಗೆ ಒಂದು ಚೆನ್ನಾಗಿ ನೋಡ್ಕೋತೀವಿ ಅಂದಾಗ ಯಾಕೆ ಕೇಂದ್ರ ಸರ್ಕಾರ ಯಾವಾಗಲೂ ಅದಕ್ಕೆ ಅಡ್ಗಾಲ್ ಹಾಕುತ್ತೆ ಅಂದ್ಬಿಟ್ಟು ಇವ್ರು ಹೇಳಬೇಕು. ನೋಡಿ, ಬಹುಶಃ ಅವರಿಗೆ ಕೇಂದ್ರ ಸರ್ಕಾರದ ಮುಂದೆ ಮಾತಾಡಿ ರೂಢಿನೇ ಇಲ್ಲ. ಅವ್ರಿಗೆ ಗೊತ್ತೇ ಇಲ್ಲ ಏನು ಪ್ರೊಸೆಸ್ ಏನು ಗೊತ್ತಾ ಅವರಿಗೆ. ಎನಿ ಸ್ಟೇಟ್ ಗವರ್ಮೆಂಟ್ ಕ್ಯಾನ್ ಆಸ್ಕ್ ಸೆಂಟ್ರಲ್ ಗವರ್ಮೆಂಟ್ ಟು ಪ್ರೊಕ್ಯೂರ್. ಅವ್ರೇನು ಪುಕ್ಸಟ್ಟೆ ಕೊಡ್ತಾ ಇದಾರೇನ್ರಿ? ದುಡ್ಡು ಕೊಡ್ತಾ ಇದೀವಿ ನಾವು. ಇವ್ರೇನು ನಮ್ಮ ಮೇಲೆ ದೊಡ್ಡ ಉಪಕಾರ ಮಾಡ್ದಂಗೆ ಆಡ್ತಾ ಇದಾರಲ್ಲ. ನಾವು ಯಾವುದೇ ರಾಜ್ಯ ಸರ್ಕಾರ ಇರಬಹುದು, ಮೊದಲನೇ ಆದ್ಯತೆ FCIಗೆ ಕೊಡಬೇಕು, ಪ್ರೊಕ್ಯೂರ್ಮೆಂಟಿಗೆ. ಅದಾದ್ಮೇಲೆ ನಾವು ಖಾಸಗಿಯಾಗಿ ಹೋಗ್ಬೇಕು. ಈ FCI ಬೇಡ ಅಂದಿದ್ದೆ ನಾವು ಖಾಸಗಿಯಾಗಿ ಹೋಗ್ತೀವಿ. ಆದ್ರೆ ಅಶೋಕ್ ಅವರಿರ್ಬೋದು, CT ರವಿ ಅವರಿರ್ಬೋದು, ನೀವು ನಮಗೆ ಉತ್ತರ ಕೊಡಬೇಕು. ಯಾಕೆ ಕೇಂದ್ರ ಸರ್ಕಾರ ಬೇಡ ಅಂತ ಇದೆ? ನಾವು ವಿರೋಧ ಪಕ್ಷದಲ್ಲಿದ್ದಾಗ ನಾವು ಪದೇ ಪದೇ ಹೇಳ್ತಾ ಇದ್ವಿ, ನಿಮ್ಗೆ ಅಲ್ಲಿ ಮಾತಾಡಕ್ಕೆ ತಾಕತ್ತಿರಲಿಲ್ಲ ಅಂದ್ರೆ ನಮ್ಗೆ ಕರ್ಕೊಂಡು ಹೋಗಿ ಅಂತ. ನಾವಲ್ಲಿ ಹೋಗಕ್ಕೆ ತಯಾರಿದ್ದೀರಿ, ನೀವು ಬರಕ್ಕೆ ತಯಾರಿದ್ದೀರಾ? ಕನ್ನಡಿಗರ ಹಿತಾಸಕ್ತಿಗೆ ದುಡಿಯುವ ಕೈ ಬಲಪಡಿಸಲಿಕ್ಕೆ ನೀವು ತಯಾರಿದ್ದೀರಾ? ಇದೆಲ್ಲ ಸುಮ್ಮನೆ ರಾಜಕೀಯವಾಗಿ ಗಿಮಿಕ್ ಮಾಡಲಿಕ್ಕೆ, ಎಲ್ಲ ಒಂದ್ ಕಡೆ ನಮ್ಮ ಸರ್ಕಾರಕ್ಕೆ ಮುಜುಗರ ಮಾಡಲಿಕ್ಕೆ ಇದೆಲ್ಲ ಮಾಡ್ತಾ ಇರೋದು. ವ್ಯವಸ್ಥೆಯಿಂದ ನಾನು ಹೇಳ್ಬೇಕಾದ್ರೆ ಬಿಟ್ರೆ, ಯಾರು ಕಷ್ಟದಲ್ಲಿದ್ದಾರೆ, ಯಾರು ಸಾಮಾನ್ಯ ಜನ ಇದ್ದಾರೆ, ಅವರಿಗೆ ಸಹಾಯ ಮಾಡುವಂತ ಒಂದು ಕೆಲಸಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜೊತೆ ಸೇರಿ ಅವರಿಗೆ ಸಹಾಯ ಮಾಡುವಂತ ಕೆಲಸ ಮಾಡಬೇಕಾಗಿದೆ. ಬಹುಶಃ ಆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಾತ್ರ ಅಲ್ಲ, ಅವರ ಪಕ್ಷ ಸಮೇತ ಹಿಂದೆ ಹೋಗ್ತಿದೆ. ತಮ್ಗೆ ಗೊತ್ತಿದೆ, 5 ಗ್ಯಾರಂಟಿಗಳು ಸಾಮಾನ್ಯ ಜನರಿಗೆ ಅವರ ಒಂದು ಶಕ್ತಿ ಕೊಡುವಂತ ಒಂದು ಗ್ಯಾರಂಟಿಗಳಿಗೆ ಸಮೇತ ಚುನಾವಣೆ ಸಂದರ್ಭದಲ್ಲೇ ವಿರೋಧ ಮಾಡಿದ್ದಾರೆ. ಅದಕ್ಕೆ ಆ ಥರ ಮಾಡಿದರೆ ಅವರು ಯಾರು ಪರವಾಗಿದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೆ ಗೊತ್ತಾಗ್ತದೆ. ನೋಡಿ, ಕೇಂದ್ರ ಸರ್ಕಾರದಿಂದ ನಾವೇನು ಫ್ರೀ ಕೇಳ್ತಾ ಇಲ್ಲ. ನಮ್ಮ ಮುಖ್ಯಮಂತ್ರಿಯವರು ಏನು ಹೇಳ್ತಾರೆ, ನಾವು ಹಣ ಕೊಡ್ತೀವಿ, ನಿಮ್ಮ ಹತ್ರ ಕೊಡಿ ಅಂತ ಹೇಳಿದೀವಿ ಹೊರತು ಅವರೇನಾದ್ರು ಫ್ರೀ ಕೊಡಿ ಅಂತ ಹೇಳಿದ್ರೆ ಅವ್ರು ಹೇಳ್ದನ್ನ ಒಪ್ಕೊಳ್ತಾರೆ. ವ್ಯವಸ್ಥೆಯಿಂದ ನಾನು ಹೇಳ್ಬೇಕಾದ್ರೆ ಕಾಂಗ್ರೆಸ್ ನಾಯಕರು ತೀವ್ರ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅನ್ನ ಸರ್ಕಾರದಲ್ಲಿ ಕೆಟ್ಟ ಹೆಸರು ತರಬೇಕು ಅನ್ನುವಂತಹ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಈ ರೀತಿಯಾದಂತಹ ಒಂದು ಮಾನದಂಡವನ್ನ ಅನುಸರಿಸ್ತಾ ಇದೆ. ಬೇರೆ ರಾಜ್ಯಗಳಿಗೆ ಕೊಡೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದೆ. ಆದ್ರೆ ನಾವು ಅವರಿಗೆ ದುಡ್ಡು ಕೊಟ್ಟು ಅಕ್ಕಿ ಕೊಡಿ ಅಂತ ಕೇಳ್ತಾ ಇದೀವಿ ಹೊರತು ಪುಕ್ಸಟೆಯಾಗಿ ನಾವು ಕೇಳ್ತಾ ಇಲ್ಲ. ಇದರಲ್ಲೂ ಕೂಡ ರಾಜಕೀಯವನ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಬಡವರ ಮೇಲೆ ನಿಜವಾದ ಕಾಳಜಿ ಇದ್ರೆ ಅವರು ಅಕ್ಕಿಯನ್ನ ಕೊಡಬೇಕಾಗಿತ್ತು. ಬಿಜೆಪಿ ನಾಯಕರು ಈಗ ಹೋಗಿ ಅವರಿಗೆ ಮನವರಿಕೆ ಮಾಡುವ ಕೆಲಸ ಮಾಡಬೇಕು ಅಂತ ಸಚಿವರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಸಿದ್ದರಾಮಯ್ಯ ಅವರು ಮೊದಲ ಬಾರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೆಯೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡೋದಕ್ಕೆ ಸಮಯಾವಕಾಶವನ್ನ ಕೋರಿದ್ದಾರೆ. ಹೈಕಮಾಂಡ್ ಭೇಟಿಗೆ ಜೂನ್ 21ರಂದು ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಇದೇ ವೇಳೆ ಭೇಟಿಗೆ ಅವಕಾಶ ಸಿಕ್ಕರೆ ಪ್ರಧಾನಿ ಮೋದಿ ಹಾಗೆಯೇ ರಾಷ್ಟ್ರಪತಿಗಳನ್ನು ಭೇಟಿಯಾಗಿ ಬರಲಿದ್ದಾರೆ. ಸೌಜನ್ಯ ಭೇಟಿ ವೇಳೆ ರಾಜ್ಯದ ವಿಚಾರಗಳ ಬಗ್ಗೆಯೂ ಪ್ರಸ್ತಾಪಿಸುವ ಸಾಧ್ಯತೆ ಇದೆ. ಅಕ್ಕಿಯ ವಿಚಾರವನ್ನು ಕೂಡ ಅವರು ಪ್ರಸ್ತಾಪಿಸುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ಅತ್ಯಂತ ಅಗತ್ಯ ಈ ಯೋಜನೆಯನ್ನ ಜಾರಿ ಮಾಡುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಆಲ್ರೆಡಿ ಹೇಳಿತ್ತು, ಈಗಾಗಲೇ ಈ ಹಿನ್ನೆಲೆಯಲ್ಲಿ ನಮಗೆ ಕೊಡುವಂತಹ ಅಕ್ಕಿಯನ್ನ ಕೊಡಿ, ನಾವು ಹಣವನ್ನ ಕೊಡ್ತೀವಿ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆನೂ ಮಾತನಾಡುವಂತಹ ಸಾಧ್ಯತೆ ಇದೆ. ಶಕ್ತಿ ಅನುಷ್ಠಾನ ಆಗಿದೆ. ಕಾಂಗ್ರೆಸ್ ಗ್ಯಾರಂಟಿಗಳ ಪೈಕಿ ಶಕ್ತಿ ಯೋಜನೆ ಜಾರಿ ಬಂದಿದೆ. ಈಗ ಗೃಹಲಕ್ಷ್ಮಿಯ ಸರದಿ. ನಾಳೆಯಿಂದ ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಇವತ್ತಿನಿಂದನೇ ಗೃಹಲಕ್ಷ್ಮಿ ಯೋಜನೆಗೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಯನ್ನ ಹಾಕೋದಿಕ್ಕೆ ಹೇಳಲಾಗಿತ್ತು. ಆದರೆ ಇದೀಗ ಒಂದು ದಿನ ಮುಂದೂಡಿಕೆಯಾಗಿದೆ. ಬೆಂಗಳೂರಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾಳೆ ಮಧ್ಯಾಹ್ನ 1:30ರಿಂದ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ನಾಳೆಯಿಂದ ಸೇವಾ ಸಿಂಧು ಪೋರ್ಟಲ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಗೃಹಲಕ್ಷ್ಮಿಗೆ
ವಾರ್ಷಿಕ ಅಂದಾಜು 30,000 ಕೋಟಿ ಈ ಯೋಜನೆಗೆನೆ ಈಗ ಇಡಬೇಕಾಗಿದೆ. ಇನ್ನು ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಕೆಗೆ ಯಾವುದೇ ರೀತಿಯಂತಹ ಕೊನೆ ದಿನಾಂಕ ಅಂತ ಇಟ್ಟಿಲ್ಲ. ಅರ್ಜಿ ಹಾಕಿಸುವ ಮೂಲಕ ಚಾಲನೆಯನ್ನ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಶಕ್ತಿ ಭವನದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ನಾಳೆ ಸಿಎಂ ಚಾಲನೆಯನ್ನ ನೀಡಲಿದ್ದಾರೆ. ಈ ಮೂಲಕ ಮನೆ ಯಜಮಾನಿಗೆ ಮಾಸಿಕವಾಗಿ 2,000 ರೂಪಾಯಿ ಕೊಡುವಂತಹ ಯೋಜನೆ ನಾಳೆಯಿಂದ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅವರು ಅರ್ಜಿಯನ್ನ ಹಾಕಬೇಕು. ರೇಷನ್ ಕಾರ್ಡ್ನಲ್ಲಿ ಯಾರು ಯಜಮಾನಿ ಅಂತ ನಮೂದು ಕೂಡ ಆಗಿರಬೇಕಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ APL BPL ಅಂತ್ಯೋದಯ ಕಾರ್ಡ್ನಲ್ಲೂ ಕೂಡ ಮನೆಯ ಯಜಮಾನಿ ಅಂತ ಇರಬೇಕು. ಕುಟುಂಬದಲ್ಲಿ ಎಷ್ಟೇ ಮಹಿಳೆಯರಿದ್ರು ಇಲ್ಲಿ ಒಬ್ಬರಿಗೆ ಮಾತ್ರ ಇದು ಅನ್ವಯ ಆಗಲಿದೆ. ಹಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಅಂಶಗಳು, ಅರ್ಜಿದಾರರು ನಾವು ಅರ್ಜಿಯನ್ನ ಇವತ್ತಿನಿಂದ ಆನ್ಲೈನ್ ಮೂಲಕ ಪಡಿಬಹುದು ಅಂತ ನಾವು ಹೇಳಿದ್ವಿ, ಜಿಯೋನಲ್ಲಿ ಹೇಳಿದ್ವಿ. ಆದರೆ ಕೆಲವೊಂದು ಕಾರಣಗಳಿಂದ ಅರ್ಜಿಯನ್ನ 16ನೇ ತಾರೀಕು ಅಂದರೆ ನಾಳೆ ಅರ್ಜಿಯನ್ನು ಅವರು ಸಲ್ಲಿಸಬಹುದಾಗಿದೆ. ಅರ್ಜಿಗಳನ್ನು ಆನ್ಲೈನ್ ಮೂಲಕ ಅಥವಾ ಭೌತಿಕವಾಗಿ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ಕೇಂದ್ರಗಳಲ್ಲಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಿಕೆಗೆ SMS ಮೂಲಕ ಹಾಗೂ ಸೇವಾ ಸಿಂಧು ಪೋರ್ಟಲ್ ಮೂಲಕ ಆಟೋ ಜನರೇಟ್ ಸ್ವೀಕೃತಿಗಳನ್ನು ಪಡೆಯಬಹುದಾಗಿದೆ. ಅರ್ಜಿ ಸಲ್ಲಿಸಲು ಅರ್ಜಿದಾರರು ಹಾಗೂ ಕೇಂದ್ರದ ಕೃಷಿ ಕಾಯ್ದೆ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನ ಹಿಂಪಡಿಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೋಡಿಹಳ್ಳಿ ಚಂದ್ರಶೇಖರ್ ಆಗ್ರಹವನ್ನ ಮಾಡಿದ್ದಾರೆ. ರೈತ ವಿರೋಧಿ ಕಾಯ್ದೆ ಇದು, ಹಾಗಾಗಿ ನೀವು ಇದನ್ನ ಹಿಂಪಡಿಬೇಕು ಅಂತ ಅವರು ಸಿದ್ದರಾಮಯ್ಯ ಅವರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರೈತ ವಿರೋಧಿ ಕಾಯ್ದೆ ಹಿಂಪಡೆಯುತ್ತೆ ಅಂತ ಕಾಂಗ್ರೆಸ್ ನಾವು ಬೆಂಬಲವನ್ನ ಕೊಟ್ವಿ, ಸೊ ಕೃಷಿ ಕಾಯ್ದೆ ಹಿಂಪಡಿತೇವೆ ಅಂತ ಹೇಳಿದ್ದಾರೆ, ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ ರೀತಿಯಲ್ಲೇ ಕಾಯ್ದೆಗಳನ್ನ ಹಿಂಪಡಿಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೋಡಿಹಳ್ಳಿ ಚಂದ್ರಶೇಖರ್ ಆಗ್ರಹವನ್ನ ಮಾಡಿದ್ದಾರೆ. APMC ಕಾಯ್ದೆಯಿಂದ ಈಗಾಗಲೇ ಆದಾಯ ಕಡಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೃಷಿ ಮಾರುಕಟ್ಟೆಯನ್ನ ನಿರ್ಮಾಣ ಮಾಡಿರುವ ಹಿನ್ನೆಲೆಯಲ್ಲಿ ಅದನ್ನ ರೈತರೇ ನಿರ್ಧಾರ ಮಾಡಬೇಕಾಗುತ್ತೆ. ಈ ಹಿಂದಿನ ಸರ್ಕಾರ ಮಾಡಿದ ಈ ಒಂದು APMC ಕಾಯ್ದೆ ಇದು ರೈತರಿಗೆ ಮಾರಕ ಆಗಿದೆ. ಈಗ ಕೇಂದ್ರ ಸರ್ಕಾರ ಕೂಡ ಅನೇಕ ಹೋರಾಟಗಳ ಬಳಿಕ ಆ ಕಾಯ್ದೆಯನ್ನು ಹಿಂಪಡೆದ್ರು ಕೂಡ ರಾಜ್ಯ ಸರ್ಕಾರ ಹಿಂಪಡೆದಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಇದನ್ನ ಹಿಂಪಡೆಯುವ ಕೆಲಸ ಮಾಡಬೇಕು ಅಂತ ಹೇಳಿ ಕೋಡಿಹಳ್ಳಿ ಚಂದ್ರಶೇಖರ್ ಆಗ್ರಹವನ್ನ ಮಾಡಿದ್ದಾರೆ. ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವ ಭರವಸೆಯನ್ನ ಇಟ್ಟು ಸರ್ಕಾರ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವ ಇಂಗಿತವನ್ನು ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ವಿಡ್ರಾ ಮಾಡ್ತೀವಿ ಅಂತ. ಕಳೆದ ವಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದರ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ರಿಯಾಕ್ಟ್ ಮಾಡ್ತಾ ಅವರು ಹೇಳ್ತಾರೆ, ಪರಿಶೀಲನೆ ಮಾಡ್ತಾರೆ. ಅವರು ಕೊಟ್ಟ ಮಾತಿನಂತೆ ಅವರ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿಕೊಂಡಿದ್ದಾರೆ, ಏನು 3 ಕೃಷಿ ಕಾಯ್ದೆ ಅಂತ ಏನಿದೆ ಅದನ್ನ ರದ್ದುಪಡಿಸ್ತೀವಿ ಅಂತ. ಅವರು ಸಂಪೂರ್ಣವಾಗಿ ಲೋಕಸಭೆಯಲ್ಲಿ ಮಂಡನೆ ಮಾಡಿ ಸಂಪೂರ್ಣ ವಿಡ್ರಾ ಮಾಡಿ ಒಂದು ಚೂರು ಡಿಸ್ಟರ್ಬೆನ್ಸ್ ಇಲ್ಲದೆ ವಿಡ್ರಾ ಮಾಡಬೇಕು. ಮಹಾರಾಷ್ಟ್ರ ಹಾಗೂ ಗುಜರಾತ್ನಲ್ಲಿ ಸೈಕ್ಲೋನ್ ಎಫೆಕ್ಟ್ ಆರಂಭ ಆಗಿದೆ. ಬೇಪರ್ಜಾಯ್ ಆರ್ಭಟದಿಂದ ಸಮುದ್ರ ತೀರದಲ್ಲಿ ಆತಂಕ ಉಂಟಾಗಿದೆ. ಹಾಗಾಗಿ ಕಟ್ಟೆಚ್ಚರಕ್ಕೆ ಎರಡೂ ಸರ್ಕಾರಗಳಿಂದ ಸೂಚನೆಯನ್ನ ನೀಡಲಾಗಿದೆ. ಮಹಾರಾಷ್ಟ್ರ ಮತ್ತು ಗುಜರಾತ್ ಎರಡೂ ಈಗ ಸರ್ಕಾರಗಳು ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಸದ್ಯಕ್ಕೆ ಪ್ರಯಾಣವನ್ನ ಮುಂದೂಡುವಂತೆ ಸಲಹೆಯನ್ನ ನೀಡಲಾಗಿದ್ದು, ಸಮುದ್ರ ಮೀನುಗಾರಿಕೆಗೆ ಜಿಲ್ಲಾಡಳಿತಗಳು ತಡೆಯನ್ನ ನೀಡಿದೆ. ಸದ್ಯಕ್ಕೆ ಯಾರು ಕೂಡ ಪ್ರಯಾಣವನ್ನ ಮಾಡಬಾರದು ಅನ್ನುವ ಸೂಚನೆಯಲ್ಲಿ ನೀಡಲಾಗಿದ್ದು, ಮುಂಬೈ, ಸೌರಾಷ್ಟ್ರ, ಕಚ್ ಭಾಗಗಳಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಗುಜರಾತ್ನ ಮಾಂಡ್ವಿ ತೀರದಲ್ಲಿ ಭಾರೀ ಅಲೆಗಳು ಈಗ ಬರ್ತಾ ಇರೋದು. ಹವಾಮಾನ ವೈಪರೀತ್ಯದ ಮೇಲೆ ರಾಜಸ್ಥಾನ ಸರ್ಕಾರ ನಿಗಾವನ್ನ ಇಟ್ಟಿದೆ. ಸುಮಾರು 76 ರೈಲುಗಳ ಓಡಾಟಕ್ಕೆ ಬ್ರೇಕ್ ಬಿದ್ದಿದೆ. ದೇವಸ್ಥಾನಗಳು ಬಂದ್ ಆಗಿದೆ. ಆಲ್ಮೋಸ್ಟ್ ಗುಜರಾತ್ ಅಲ್ಲಿ 74,000ಕ್ಕೂ ಅಧಿಕ ಮಂದಿಯನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ.
120ರಿಂದ 150 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಇವತ್ತು ಸಂಜೆ ಗುಜರಾತ್ನ ಕಡಲ ತೀರಕ್ಕೆ ಸೈಕ್ಲೋನ್ ದಾಳಿಯನ್ನ ಮಾಡಲಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಕೂಡ ನಿಗಾ ಇಟ್ಟಿದೆ. ಕೇಂದ್ರ ಗೃಹ ಸಚಿವರು ಕೂಡ ಎಲ್ಲಾ ರೀತಿಯಾದಂತಹ ಮಾನಿಟರಿಂಗ್ ಮಾಡುವಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಬಟ್ ರಕ್ಷಣಾ ಕಾರ್ಯಾಚರಣೆಗೆ 33 NDRF ತಂಡ ಸನ್ನದ್ಧ ಆಗಿದೆ. 397 ವಿದ್ಯುತ್ ಇಲಾಖೆಗಳಿಗೂ ಕೂಡ ಅಲ್ಲಿ ಯಾವ ರೀತಿಯಂತಹ ಏನೇ ಅನಾಹುತಗಳು ಆಗದ ಹಾಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಅಲರ್ಟ್ ಅನ್ನ ಮಾಡಲಾಗಿದೆ. ಬಿಪರ್ಜಾಯ್ ಸೈಕ್ಲೋನ್ ಬಹಳ ಅತ್ಯಂತ ವೇಗವಾಗಿ ಇದು ಹೋಗ್ತಾ ಇರುವಂತಹ ಪ್ರಭಾವ ಜಾಸ್ತಿ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಇವತ್ತು ಸಂಜೆ ಈ ಒಂದು ಸೈಕ್ಲೋನ್ ದಾಳಿ ಆಗತ್ತೆ. ಈ ಹಿನ್ನೆಲೆಯಲ್ಲಿ ಇದರ ವೇಗವನ್ನು ಗಮನಿಸಿದ್ರೆ 150 ಕಿಲೋಮೀಟರ್ ವೇಗದಲ್ಲಿ ಬಿಪರ್ಜಾಯ್ ಅಬ್ಬರವನ್ನ ಉಂಟು ಮಾಡುತ್ತೆ ಅಂತ ಹೇಳಿ ಈಗಾಗಲೇ ಹವಾಮಾನ ಇಲಾಖೆಯವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ ಎರಡೂ ಕಡೆಗಳಲ್ಲಿ ಹೆಚ್ಚಿನ ನಿಗಾವನ್ನ ವಹಿಸಲಾಗಿದೆ. ಯಾವುದೇ ರೀತಿಯ ಅನಾಹುತ ಆಗದ ಹಾಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಗುಜರಾತಲ್ಲಿ ಆಲ್ಮೋಸ್ಟ್ 74,000 ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಕಚ್ ಜಿಲ್ಲೆಯಲ್ಲಿ 34,000, ಜಾಮಾನಗರದಲ್ಲಿ ಆಲ್ಮೋಸ್ಟ್ 10,000 ಜನರನ್ನ ಈಗ ಸ್ಥಳಾಂತರ ಮಾಡಲಾಗಿದೆ. ಮೋರ್ಬಿಯಲ್ಲಿ 9,000 ಜನರನ್ನ, ರಾಜ್ಕೋಟಲ್ಲಿ 5,000 ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಈ ಮೂಲಕ ಮುಂಬೈ ಮತ್ತು ಗುಜರಾತಲ್ಲಿ ಹೆಚ್ಚಿನ ನಿಗಾವನ್ನ ಇಡಲಾಗಿದೆ. ಯಾವುದೇ ರೀತಿಯ ಅನಾಹುತಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಂಭವಿಸಬಾರದು ಅನ್ನುವಂತಹ ನಿಟ್ಟಿನಲ್ಲೇ ಈಗ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ. ಕೇಂದ್ರ ನಿಗಾವನ್ನ ಇಟ್ಟಿದೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರ್ಬಹುದು, ಅಮಿತ್ ಶಾ ಅವರಾಗಿರ್ಬೋದು, ಅವರು ಕೂಡ ಮೊನ್ನೆಯಿಂದ ಸರಣಿ ಸಭೆಯನ್ನ ಮಾಡಿದ್ರು. ಏನೆಲ್ಲ ಈ ಒಂದು ವಿಪತ್ತು ನಿರ್ವಹಣೆಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋದರ ಬಗ್ಗೆ ಕೂಡ ಸಭೆಯಲ್ಲಿ ಮಾಹಿತಿಯನ್ನ ಪಡ್ಕೊಂಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ಈ ಒಂದು ಆತಂಕ ಈಗ ಕಾಣಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಏನ್ ಆಗಬಹುದು ಅನ್ನುವಂತಹ ಆತಂಕ ಕೂಡ ಆ ಭಾಗದ ಜನರಲ್ಲಿ ಇದೆ. ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. Channels, 15 languages. ನನಗೆ ರಾಜಕಾರಣ ಒಲವಿಲ್ಲ ನಿಮ್ಗೆ ಹೇಳಬೇಕು ಅಂತ. ಅಣ್ಣ ಏನ್ ಹೇಳ್ತಾ ಇದೀಯೋ ನಂಗೊಂದು ಅರ್ಥ ಆಗ್ತಿಲ್ಲ. ಕಾರ್ಯಕರ್ತರಿಗೋಸ್ಕರ ಇದ್ದೀನಿ. ಎಡಿಟ್ರೆ, ನಿಮ್ಮ ಕುಮಾರಣ್ಣವರು ಹಿಂಗೆಲ್ಲ ಮಾತಾಡ್ಬಿಟ್ಟು ಕಾಮಿಡಿ ಪೀಸ್ ಆಗ್ಬಿಡ್ತಾರಪ್ಪ. ಅಯ್ಯೋ ಕೇಳಕ್ಕಾಗಲ್ಲಪ್ಪ ನಮ್ಮ ಕಿವಿಲಿ. ನಡೀರಿ ಇಬ್ರು ಹೋಗಿ ಕಿವಿ ತೊಳ್ಕೊಂಡ್ ಬಂದ್ಬಿಡೋಣ. ಎತ್ತಿಯಪ್ಪ ಗಾಡಿನ. ಎಡಿಟ್ರೆ, ಸಿದ್ದರಾಮಣ್ಣವರು ಹೆಣ್ಣು ಮಕ್ಳಿಗೆ ಫ್ರೀಯಾಗಿ ಬಸ್ ಬಿಟ್ಬಿಟ್ಟವ್ರೆ. ಹೆಂಡತಿ 3 ದಿನಕ್ಕೂ ಸುಬ್ರಹ್ಮಣ್ಯ ಧರ್ಮಸ್ಥಳ ಅಂತ ಟ್ರಿಪ್ ಹೋಯ್ತಿರ್ತಾಳೆ. ಹೊಟ್ಟೆಗೆ ಏನ್ ಮಾಡೋದಪ್ಪ ಅಂತ ಗುಳು ಅಂತ ಹೇಳ್ತಾ ಇದ್ರಿ. ನಿಮ್ಮಂತ ಗಂಡಸರಿಗೆಲ್ಲ ನಿಮ್ಮಂತ ಗಂಡಸರಿಗೆಲ್ಲ ಇಂದಿರಾ ಕ್ಯಾಂಟೀನ್ ಮತ್ತೆ ಓಪನ್ ಮಾಡ್ತಾರಂತಪ್ಪ. ಅಲ್ವಾ ಸಿದ್ದರಾಮಣ್ಣವ್ರೆ? ಇಂದಿರಾ ಕ್ಯಾಂಟೀನ್ಗಳ ಬಗ್ಗೆ ಮತ್ತೆ ಪುನರಾರಂಭ ಮಾಡಬೇಕು ಅಂತೇಳಿ ಇವತ್ತು ಚರ್ಚೆ ಮಾಡಿದೀವಿ. ಮೆನು ಹೊಸದಾಗಿ ಟೆಂಡರ್ ಕರಿತೀವಿ. ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ, ಕ್ಲೀನ್ಲಿನೆಸ್ ಇವಿಷ್ಟು ಕೂಡ ಇರ್ಬೇಕು. ಬೇಗ ಓಪನ್ ಮಾಡ್ಸಿಪ್ಪ. ಆಮೇಲೆ ಅದು ದೊಡ್ಡದಾಗಿರ್ಬೇಕು. ಎಂತ ಮಾತಾಡ್ಬಿಟ್ರಿ? ಅದು ಅಂದ್ರೆ ಮೆನು ಅಂತ ಹೇಳಕ್ ಬಂದೆ ಎಡಿಟ್ರೆ. ನಿಮ್ಮ ಅಂತಂಗೆ ಎಡಿಟ್ರೆ, ನಿಮಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂದ್ರೆ ಏನ್ ಗೊತ್ತಾ? ನಿಮ್ಮ ಅದು ನೀವ್ ಅಂದ್ಕೊಂಡಿರೋ ತರ ಬೂಸ್ಟು, ಹಾರ್ಲಿಕ್ಸು, ಕಾಂಪ್ಲೇನ್ ತರ ಕಾಂಪ್ಲೆಕ್ಸ್ ಅಲ್ಲ. ಅದು ಬೇರೆ ತರನೇ ಕಾಂಪ್ಲೆಕ್ಸ್. ಅದೇನು ಅಂತ ನಮ್ಮ ಪರಮೇಶ್ವರ್ ಅವ್ರು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹೋಗ್ಬೇಕು ನಿನಗೆ ನಾನೇನ ಅಂತ ಹೇಳ್ಬೇಕು. ನಾನು ಅದಕ್ಕೆ ಯಾವಾಗ ಹೇಳ್ತೇನೆ, ನಾನು ಮುಖ್ಯಮಂತ್ರಿ ಆಗ್ತೀನಿ. ಯಾಕೆ ಆಗಬಾರ್ದ್ರಿ? ಯಾಕಾಗಬಾರದು ಅಂತ ನಾನು ಹೇಳೋದು. ಯಾವ ನನ್ ಮಗನ ಗೊತ್ತು? ಬಹಳ ಸಂತೋಷ. ಆಸೆ ಪಡತ್ತಪ್ಪ. ಅಯ್ಯೋ ಕರ್ಮ ಹೋಗತ್ಲಗೆ. ಇರೋ ಒಂದು ಕುರ್ಚಿಗೆ ಈ ಸಿದ್ದು DK ಕಿತ್ತಾಡಿದ್ದನ್ನ ನೋಡಿನೇ ಕಣ್ಗಳು ಹಾಳಾಗೋಯ್ತು. ಈ ಸೈಕಲ್ ಗ್ಯಾಪ್ ಅಲ್ಲಿ ನೀವು ಒಬ್ರು ಬಂದ್ರ ನಂದೆಲ್ಲಿಡ್ಲಿ ಅಂತ. ಅಯ್ಯೋ
ಆದ್ರೂ ಹೊಟ್ಟೆ ಒಳಗೆ ಬೇಜಾನ್ ಆಸೆನ ಇಟ್ಕೊಂಡಿದ್ರಿ ಪಾಪ ಹೋಗ್ಲಿ ಬಿಡಿ. ಇವೆಲ್ಲ ಪಕ್ಕಕ್ಕಿಡಿ. ಈಗ ಬಿಜೆಪಿ ಟೈಮಲ್ಲಿ ಹಗರಣಗಳು ಬೇಜಾನ್ ಆಗ್ಬಿಟ್ಟವೆ, ಅದನ್ನ ತನಿಖೆ ಮಾಡಿ. ವೆಲ್ಕಮ್ ಬ್ಯಾಕ್. ಅಕ್ಕಿಭಾಗ್ಯ ಯೋಜನೆಯಲ್ಲಿ ಕೇಂದ್ರದ ಮೇಲೆ ಕಾಂಗ್ರೆಸ್ ಆರೋಪ ಹಿನ್ನೆಲೆಯಲ್ಲಿ ಸುಳ್ಳು ರಾಮಯ್ಯ ಅಲ್ಲ ಅನ್ನೋದಾದ್ರೆ ಕಮಿಟ್ಮೆಂಟ್ ಲೆಟರ್ ತೋರಿಸ್ಲಿ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಶಾಸಕ ಸಿಟಿ ರವಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಅಕ್ಕಿ ರಾಜಕೀಯ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ನವರು ಕೇಂದ್ರದ ಮೇಲೆ ಇಲ್ಲ, ಬಿಜೆಪಿ ಅವರು ಹೇಳ್ತಿರೋದು ಅವ್ರು ಏನು ಕಮಿಟ್ಮೆಂಟ್ ಕೊಟ್ಟಿದ್ರಲ್ಲ ಅದನ್ನ ಈಗ ಈಡೇರಿಸಲಿ. ಅವ್ರೇನು ಹೇಳಿದ್ರ ಮೊದಲೇ ನಾವು ಕೇಂದ್ರ ಕೊಟ್ಟರೆ ಅಷ್ಟೇ ಕೊಡ್ತೀವಿ ಅಂತ ಏನಾದರೂ ಹೇಳಿದ್ರ ಘೋಷಣೆ ಮಾಡುವ ಸಂದರ್ಭದಲ್ಲಿ ಅನ್ನೋದು ಬಿಜೆಪಿಯವರ ವಾದ. ಅಕ್ಕಿ ಕಳಿಸ್ತೇವೆ, ನಿಮ್ಮ ಹೆಸರು ಹಾಕೊಂಡು ಕೊಡಿ ಅಂತ ಲೆಟರ್ ಕಳಿಸಿಲ್ಲ. FCI ನಿಮಗೆ ಅಗತ್ಯ ಇರುವ ಅಕ್ಕಿ ಕಳಿಸ್ತೇವೆ ಅಂತ ಹೇಳಿದಾರ? ಸಿಟಿ ರವಿ ಪ್ರಶ್ನೆಯನ್ನ ಮಾಡಿದ್ದಾರೆ. ತಮ್ಮ ಕೈಯಲ್ಲೇ ಆಗದಿರೋದಕ್ಕೆ ಈಗ ಕೇಂದ್ರದ ಮೇಲೆ ಬೊಟ್ಟು ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಸಿಟಿ ರವಿ. ಕೊಡದೆ ಇದ್ರೆ ಕೇಂದ್ರದ ಮೇಲೆ ಬೇಕು ಹೊಸದು. ಈಗ ಏನು ತಪ್ಪಿಲ್ಲ, ದುಡ್ಡು ಹಾಕ್ಲಿ ಖಾತೆಗೆ. ದುಡ್ಡು ಹಾಕಿದ್ರೆ ಅಕ್ಕಿ ಕೊಂಡ್ಕೊಳ್ತಾರೆ. ನಿಮ್ಗೆ ಅಕ್ಕಿ ಬೇಕು ಅಂದ್ರೆ ಅಕ್ಕಿ ಕೊಂಡ್ಕೊಳ್ತೀರಿ, ರಾಗಿ ಬೇಕು ಅಂದ್ರೆ ರಾಗಿ ಕೊಂಡ್ಕೊಳ್ತೀರಿ, ಬೇಳೆ ಬೇಕು ಅಂದ್ರೆ ಬೆಳೆ ಕೊಂಡ್ಕೊಳ್ತೀರಿ. ಅಗತ್ಯ ಇದ್ದದನ್ನು ಕೊಂಡ್ಕೊಳ್ತಾರೆ. ಹಾಕ್ಲಿ ದುಡ್ಡು, ಯಾರು ಬೇಡ ಅಂತಾರೆ. ಇವರಿಗೆ ಇವತ್ತು ಅಕ್ಕಿ ಕಳಿಸ್ಕೊಡ್ತೀವಿ, ನೀವು ನಾಳೆಯಿಂದ ನಿಮ್ಮ ಹೆಸರು ಹಾಕೊಂಡು ಕೊಟ್ಬಿಡಿ ಅಂತ ಅವ್ರೇನು ಕಮಿಟ್ಮೆಂಟ್ ಲೆಟ್ರ್ ಕೊಟ್ಟಿಲ್ಲ. ಎಲ್ಲಿದ್ದು ತೋರಿಸ್ಲಿ ಇವ್ರು ಕಮಿಟ್ಮೆಂಟ್ ಲೆಟ್ರು? FCI ನಿಮಗೆ ಅಗತ್ಯ ಇರುವಷ್ಟು ಅಕ್ಕಿಯನ್ನು ಒದಗಿಸ್ತೇವೆ ಅನ್ನುವಂಥ ಕಮಿಟ್ಮೆಂಟ್ ಲೆಟ್ರನ್ನ ಮಾಧ್ಯಮದ ಮುಂದೆ ಅವರೇನಾರು ಹೇಳಿದಾರಾ? ಏನೂ ಹೇಳ್ದಲೇ ಕಮಿಟ್ಮೆಂಟ್ ಲೆಟ್ರನ್ನೇ ಕೊಡ್ದಲೆ ಕೇಂದ್ರ ಕೊಡ್ತಿಲ್ಲ ಅಂತ ಇವತ್ತು ಒಬ್ಬರು 2 ಬಾರಿ ಮುಖ್ಯಮಂತ್ರಿ ಆಗಿರೋರು, ವಿರೋಧ ಪಕ್ಷದ ನಾಯಕರಾಗಿದ್ದವರು ಆಪಾದನೆ ಮಾಡ್ತಾರೆ ಅಂತ ಹೇಳಿದರೆ, ಅಲ್ಲಿಗೆ ತನ್ನ ಕೈಲಾಗದಿರೋದನ್ನೆಲ್ಲ ಕೇಂದ್ರದ ಕರೆಗೆ ಬೆಟ್ ಮಾಡುವಂಥ ಚಾಳಿಯನ್ನು ಇಷ್ಟು ಬೇಗನೆ ಶುರು ಮಾಡಿದ್ದಾರೆ. ನಾನು ಅಂದ್ಕೊಂಡೆ ಇನ್ನೊಂದು 4-5 ತಿಂಗಳ ನಂತರ ಕೇಂದ್ರದ ಮೇಲೆ ಆಪಾದನೆ ಮಾಡೋಕ್ಕೆ ಶುರುವಾಗ್ತಾರೆ ಅಂಥೇಳಿ. ಆದರೆ ಇಷ್ಟು ಬೇಗನೆ ಅದನ್ನು ಶುರು ಮಾಡಿದ್ದಾರೆ. ಜುಲೈ 1ರಿಂದ ಅಕ್ಕಿ ಖಚಿತ ಇವ್ರ ಭಾಷಣ, ಈಗ ಕೇಂದ್ರದ ಮೇಲೆ ಆಪಾದನೆ. ನಾನು ಅವ್ರಿಗೆ ಏನು ವಿನಂತಿ ಮಾಡ್ತೀನಿ, ನೀವು ಎಲ್ಲ BPL ದಾರರ ಖಾತೆಗೆ ಹಣ ಹಾಕಿ ಅವ್ರು ಅಕ್ಕಿ ಕೊಂಡ್ಕೊಳ್ತಾರೆ. ಹೆಂಗೂ ಕೇಂದ್ರ ಈಗ 5 kg ಅಕ್ಕಿ ಕೊಡ್ತಾ ಇದೆ. ಹೆಚ್ಚುವರಿ ಅಕ್ಕಿ ಯಾರಿಗೆ ಬೇಕಾಗುತ್ತೆ ಅವ್ರು ಕೊಂಡ್ಕೊಳ್ತಾರೆ. ದುಡ್ಡು ಕೊಟ್ಟರೆ ಅಕ್ಕಿ ಸಿಗುತ್ತೆ. ಕುಡಿದ ನಶೆಯಲ್ಲಿ ಮಗನಿಂದಲೇ ತಂದೆಯ ಕೊಲೆ ನಡೆದಿದೆ. ಬೆಂಗಳೂರಿನ ಮಾಗಡಿ ರೋಡ್ನಲ್ಲಿ ಘಟನೆ ನಡೆದಿದ್ದು 55 ವರ್ಷದ ರಾಜು ಮಗನಿಂದಲೇ ಕೊಲೆಯಾದಂತಹ ತಂದೆಯಾಗಿದ್ದಾರೆ. ಮಗ ಚೇತನ್ ಅನ್ನುವಾತ ಈ ಕೃತ್ಯವನ್ನ ನಡೆದಿದ್ದು, ಕುಡಿದ ನಶೆಯಲ್ಲಿ ಈತ ಏನ್ ಮಾಡಿದಾನೆ ಅನ್ನೋದೇ ಈತನಿಗೆ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ. ಕುಡಿದು ಮನೆಯಲ್ಲಿದ್ದಂತಹ ತಂದೆ ರಾಜು ಜೊತೆ ಈತ ಗಲಾಟೆ ಮಾಡಿದ್ದು ಜಗಳ ವಿಕೋಪಕ್ಕೆ ತಿರುಗಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಮಾಗಡಿ ರೋಡ್ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಪ್ರತಿನಿತ್ಯ ಇಂತಹ ಪ್ರಕರಣಗಳೀಗ ಬೆಳಕಿಗೆ ಬರ್ತಾ ಇರೋದನ್ನ ನೋಡ್ತಾ ಇದೀವಿ. ಕ್ಷುಲ್ಲಕ ಕಾರಣಕ್ಕಾಗಿ ಕೊಲೆ ಮಾಡುವಂತಹ ಪ್ರಕರಣಗಳು ದಿನನಿತ್ಯ ಬೆಳಕಿಗೆ ಬರ್ತಾ ಇದೆ. ಈಗ ಮಗನೇ ತನ್ನ ತಂದೆಯನ್ನ ಕೊಲೆ ಮಾಡಿರೋದು. ನಿನ್ನೆ ಕೊಪ್ಪಳ ಗ್ರಾಮೀಣ ಪ್ರದೇಶದಲ್ಲಿ ಬಸ್ಗಳ ಸಂಚಾರ ಭಾರಿ ವಿರಳವಾಗಿದೆ. ಬರುವ ಬಸ್ಗಳಲ್ಲೂ ಪ್ರಯಾಣಿಕರು ತುಂಬಿ ತುಳುಕ್ತಾ ಇದ್ದಾರೆ. ಇದರಿಂದ ಕೊಪ್ಪಳ ತಾಲೂಕಿನ ಹೊಸೂರು ಗ್ರಾಮದ ಶಾಲಾ ವಿದ್ಯಾರ್ಥಿಗಳು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದು, ಶಾಲೆಗೆ ಹೋಗೋದಕ್ಕೆ ಬಸ್ಸಲ್ಲಿ ನೇತಾಡ್ಕೊಂಡು ಹೋಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಹೊಸೂರು ಗ್ರಾಮಕ್ಕೆ ಕನಕಗಿರಿ ಮಾರ್ಗದಿಂದ ಬಸ್ಗಳು ಬರ್ತವೆ, ಹೀಗಾಗಿ ಫುಲ್ ರಶ್ ಆಗಿರುತ್ತೆ. ಕಾಂಗ್ರೆಸ್ನ ಶಕ್ತಿ ಯೋಜನೆಯಿಂದ ಸರ್ಕಾರಿ ಬಸ್ಗಳು ಫುಲ್ ರಶ್ ಆಗ್ತಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಬಸ್ ನಿಲ್ದಾಣಕ್ಕೆ ಮಹಿಳಾ ಪ್ರಯಾಣಿಕರ ದಂಡೆ ಬರ್ತಿದ್ದು ಬಸ್ಗಳು ಫುಲ್ ರಶ್ ಆಗ್ತಿವೆ. ಬಸ್ಸಲ್ಲಿ ಮಹಿಳಾ ಪ್ರಯಾಣಿಕರ ಹೆಚ್ಚಳದಿಂದ ಪುರುಷರಿಗೆ ಸೀಟ್ ಸಿಗ್ತಿಲ್ಲ. ಪುರುಷರು ಟಿಕೆಟ್ ಪಡೆದು ನಿಂತ್ಕೊಂಡು ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಪ್ಲಾಸ್ಟಿಕ್